ಲಾವಣ್ಯ ಎಲ್ಗೋದ್ರು? ಇವರು ಕಾಣಿಸ್ತಾ ಇಲ್ಲ, ಈ ಕಿರಣ್ ಅನು ಮಹಾದೇವಿ ಎಲ್ಲನ ಎಲ್ಲಿ ಕರ್ಕೊಂಡೋದ್ರು ನಮ್ಮ ಲಾವಣ್ಯನ? ಲಸ್ಮಕ್ಕ, ಲಸ್ಮಕ್ಕ ಬಾರೆ ಬಗ್ಗೆಮ್ಮ ಬಾ. ನನ್ನ ಮಗಳು ಲಾವಣ್ಯ ಬಂದಿದ್ಲು, ನೋಡ್ದೆ. ಅಯ್ಯೋ ಲಸ್ಮಕ್ಕ, ನಿನ್ ಮಗಳನ್ನ ಮಾತಾಡ್ಸ್ಕೊಂಡೆ ನಾನು ಸೀದಾ ಇಲ್ಲಿಗೆ ಬಂದಿದ್ದು. ಅಲ್ಲ, ಲಾವಣ್ಯ ಆಮೇಲೆ ಮಹಾದೇವಿ ಕಿರಣ ಅನು ಎಲ್ಲರೂ ಹೊಲ್ದಕ್ಕೆ ಹೋಗ್ತಾ ಇದ್ದಾರೆ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀರಮ್ಮ, ಯಾವಾಗ ಬಂದೆ ಅಂತಂದೆ. ಅಲ್ಲೇ ಒಂದು ಸ್ವಲ್ಪ ತಾಯ್ತು ಆಂಟಿ, ನಾನು ಚಿಕ್ಕಮ್ಮ ಇವ್ರ ಜೊತೆ ಎಲ್ಲನ ಹೊಲ್ದಕ್ಕೆ ಹೋಗ್ತೀನಿ, ಹಂಗೆ ಎಳ್ನೀರು ಕುಡ್ ಬರ್ತೀನಿ ಅಂತನ ಹೇಳಿದ್ಲಮ್ಮ. ಹೌದಾ? ಹೊಲ್ದಾಗ ಅವರಪ್ಪ ಐತೋ ಇಲ್ವೋ ಎಳ್ನೀರು ಕೀಳಕ್ಕೆ? ಅಲ್ಲ, ಎಳ್ನೀರು ಕುಡಿಯೋದು ಬಿಡು. ಅಲ್ಲ ಕಣಿ, ನಿಮ್ಮ ಲಾವಣ್ಯ ಬಂದೇವಳಲ್ಲ, ಅವಳಿಗೆ ಅವ್ರ ವಿಷಯ ಗೊತ್ತಾ? ಹೇಳಿದ್ದೆ ತಾನೇ? ಇನ್ನ ಇಲ್ಲ ಕಣೆ, ಈ ಮಾದೇವಿ ವಿಷಯ ಇನ್ನು ಯಾರಿಗೂ ಹೇಳಿಲ್ಲ. ಅವ್ರನ್ನ ಒಟ್ಟಿನಲ್ಲಿ ಹಿಡ್ಕೊಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅವು ನಮ್ಮಯ್ಯಪ್ಪ ಬೇರೆ ತಮ್ಮನ ಮಕ್ಕಳು ಅಂತನ ಜಾಸ್ತಿ ಹೆಚ್ಕೊಬಿಟ್ಟಾರೆ. ಕೇಳ್ದಷ್ಟ ದುಡ್ಡು ಕೊಡೋದು ಅದು ಇದು ಮಾಡ್ತಾರೆ. ನಾನು ಇಲ್ದಿದ್ರೆ ಅದು ಇದು ಅಂತ ಹೇಳಿ ಇಸ್ಕೊಂಡು ಹೋಗ್ತಾರೆ. ಈಗ ನೋಡಿದ್ರೆ ಕೆಲಸ ಕೊಡ್ಸೈತಯ್ಯಪ್ಪ. ಆ ಕಿರಣ ನೋಡಿದ್ರೆ ಕೆಲಸಕ್ಕೆ ಹೋಗ್ತಿಲ್ಲ ಇವಾಗ. ಹೌದಾ? ಅಲ್ಲ, ಕೆಲಸ ಕೊಡ್ಸಿದ್ರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ವಂತ? ಮತ್ತೆ 10,000 5,000 ದುಡ್ಡು ಕೇಳ್ತಾನೆ ಖರ್ಚಿಗೆ ಅಂತನ. ನೀನ್ ಕೇಳಿಲ್ವ ಅವನ್ನ, ಯಾಕೆ ಹೋಗಲ್ಲ ಅಂತನ? ನಾನು ಕೇಳಿಲ್ಲಮ್ಮ, ಬಿಡು, ಅವ್ರ ದೊಡ್ಡಪ್ಪನೇ ಕೇಳ್ತಾರೆ. ನಾನು ಕೇಳಿ ಯಾಕೆ ಸುಮ್ಮನೆ ಅವ್ರು ಬೇಜಾರು ಮಾಡ್ಕೊಂತಾರೆ ಮಹಾದೇವಿ ಅವರು ಅಂತ ಸುಮ್ಮನೆ ಆಗಿದ್ದೀನಿ. ಆದಷ್ಟು ಬೇಗ ಆ ಮಹಾದೇವಿನೂ ಇಬ್ರು ಮಕ್ಕಳನ್ನು ಈ ಮನೆಯಿಂದ ಓಡಿಸಿದ್ರೆ ನೀನು ಉಳ್ಕೊಂತ್ಯ. ಇಲ್ಲ ಅಂದ್ರೆ ನಿನಗೆ ಡೇಂಜರ್ ಆಗುತ್ತೆ ಲಸ್ಮಕ್ಕ. ನಿನಗೂ ನಿನ್ ಗಂಡಗೂ ನಿನ್ ಮಗಳಿಗೂ ಈ ಚಿಪ್ ಕೊಟ್ಬಿಡ್ತಾರೆ ಅವರು. ನಿಮ್ಮ ಅತ್ತೆ ಬೇರೆ ಆಲೇನೆ ಅವ್ರ ಕಡೆಗೆ ಮಾತಾಡ್ತೈತಿ. ಇರೋನೊಬ್ಬ ಮೊಮ್ಮಗ, ಅವನಿಗೆ ಆಸ್ತಿ ಸೇರ್ಬೇಕು ಹಂಗೆ ಹಿಂಗೆ ಅಂತನ ಹೇಳ್ತಾ ಇತ್ತು. ಯಾರು ತಗೋನು, ನಾನೇ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಲಾವಣಿ ಹೆಂಗುನು ನನ್ನ ಮಗು ನಮ್ಮ ಮೊಮ್ಮಗು ನಮ್ಮ ಮದುವೆ ಮಗುವೆ ಅಂದ್ರೆ ಆಗ್ಲಿಲ್ಲ, ಯಾರನ್ನೂ ಓಡಿಸ್ಕೊಂಡೋಗಿ ಮದುವೆ ಆದ್ಲು. ಈಗ ಹೆಂಗೋ ನನ್ನ 2ನೇ ಮಗನ ಮಕ್ಕಳು ಬಂದೇವ್ರೆ, ಅವರೇ ನಮ್ಮ ನಿಜವಾದ ಮೊಮ್ಮಕ್ಕಳು ಅಂತನ ಹೇಳ್ಕೊಂತಿತ್ತು ನಿಮ್ಮ ಅತ್ತೆ. ಹೇಳ್ಕೊಂಡ್ರಿ ಬಿಡೇ ಭಾಗ್ಯಮ್ಮ. ಅಲ್ಲ, ನಾವು ಸೈನ್ ಆಗ್ತಾ ಇದ್ರೆ ಅವ್ರಿಗೆ ಹೆಂಗ್ ಆಸ್ತಿ ಹೋಗ್ಬಿಡುತ್ತೆ ಹೇಳು? ಅಲ್ಲ, ಅವ್ರಿಗೂ ಆಸ್ತಿ ಐತಿ, ಅವ್ರಿಗೂ ಕೊಡ್ಬೇಕು. ಆದ್ರೆ ಪೂರ್ತಿ ಕೊಡಕ್ಕಾಗತ್ತಾ? ಅರ್ಧಕ್ಕೆ ಎಷ್ಟೈತೋ ಅಷ್ಟನ್ನು ಕೊಡ್ತೀವಿ, ನಾವೇನ್ ಮೋಸ ಮಾಡಲ್ಲ ಅವ್ರಿಗೇನು. ನೀನ್ ಹಂಗ ಅಂದ್ಕೊಂಡಿದ್ಯಾ? ಆದ್ರೆ ಅವ್ರ ತಲೆಯಲ್ಲಿ ಎಲ್ಲ ಆಸ್ತಿನೂ ಅವ್ರ ಮಗ ಕಿರಣ್ಗೆ ಸೇರ್ಬೇಕು ಅಂತ ಇರೋದು. ಆ ಮಾದೇವಿ ತಲೆಗೆ ನಿಮ್ಗೆ ಹೆಂಗು ಗಂಡ್ ಮಕ್ಳಿಲ್ಲ, ಇರೋಳೊಬ್ಳು ಮಗಳು, ಅವಳು ಎಲ್ದೆ ಕೇಳಿದೆ ಓಡೋ ಮದ್ವೆ ಆದ್ಲು ಅಂತನ ಅವ್ರ ಮನಸ್ನಾಗ ಬಂದ್ಬಿಟ್ಟೈತೆ. ಬಿಡು, ಅವಳಿಗೇನು ಸಾವುಕಾರ ಮನೆಗೆ ಸೊಸೆ ಆಗೋಗ್ಯವಳೆ ಅಂತನ ಆ ಮಾದೇವಿ ತಲೆಗೆ ಇದ್ದಂಗೆ ಕಾಣುತ್ತೆ. ಅದಕ್ಕೆ ಅತ್ತೆಗೆ ತಲೆ ಸವರಿ ಎಲ್ಲ ಆಸ್ತಿನೂ ಮಾಡ್ಕೊಂಬಕ್ ನೋಡ್ತಾ ಇದ್ದಾಳೆ. ಹುಷಾರು, ನಿನ್ ಗಂಡುಗುನು ಹೇಳು. ಆಮೇಲೆ ತಮ್ಮನ ಮಕ್ಕಳು ಅಂತನ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲಾದ್ರೂ ಸೈನಿಗಿನ ಹಾಕಿ ಕೊಟ್ಬಿಟ್ಟಾತು ಅವಣ್ಣಯ್ಯ. ಹೌದೌದು, ನಮ್ಮ ಯಜಮಾನ್ರಿಗೂ ಸ್ವಲ್ಪ ನಮ್ಮ ಲಾವಣ್ಯ ಓಡೋ ಮದುವೆ ಆಗಿದ್ದು ಇಷ್ಟ ಆಗಿಲ್ಲ. ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ನೀನು ಹೇಳ್ದಂಗೆ ನಮ್ಮ ಲಾವಣ್ಯನ ಬೇರೆ ಇವಾಗ ಹೊಲ್ದಾಗ ಕರ್ಕೊಂಡೋಗಿದ್ದಾರೆ. ಅವಳಿಗೇನು ಹೇಳಿ ತಲೆ ಕೆಡಿಸ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಲಾವಣ್ಯ ಅಂತವಳಲ್ಲ, ಅಷ್ಟಕ್ಕೆಲ್ಲನ ಅವಳೆಲ್ಲ ಕರ್ಗಕ್ಕೆ ಹೋಗಲ್ಲ. ಯಾರಿಗೆ ಗೊತ್ತಮ್ಮ, ಅತ್ತೆ ನೋಡಕ್ ಹಾಕೊಂಡವಳೆ. ಈಗ ಲಾವಣ್ಯ ತಲೆ ಸವರಿ ಅವಳನ್ನು ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಸೆಂಟಿಮೆಂಟಾಗಿ. ಆಮೇಲೆ ನಿನ್ನ ಗಂಡನ ಹತ್ರ ನಮ್ಮ ಗಂಡ ಇಲ್ಲ, ಅಪ್ಪ ಇಲ್ಲ, ಹಂಗೆ ಹಿಂಗೆ ಅಂತ ನಾಟಕ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆಗತ್ಕು ಮೊದಲು ಆ ಮಾದೇವಿನ ಹಿಡ್ದು ಹೊರಗಾಕು. ನೀನು ಹೇಳೋದೇನೋ ಸರಿ, ಆದರೆ ಅದಕ್ಕೊಂದು ಬಲವಾದ ಕಾರಣ ಬೇಕಲ್ಲೇ. ಬಲವಾದ ಕಾರಣ ಇಲ್ದಿದ್ರೆ ಸುಮ್ಮನೆ ಆಮೇಲೆ ನನ್ನ ಮೇಲೆ ಅಪವಾದ ಬರುತ್ತೆ. ನೋಡಪ್ಪ, ಇವಳು ಅವ್ರು ಬಂದಿದ್ದಕ್ಕೆ ಹೊಟ್ಟೆ ಕಿಚ್ಚಿಗೆ ಮನೆಯಿಂದ ಆಚೆಗೆ ಆಗ್ತಾ ಇದ್ದಾಳೆ, ಅವ್ರಿಗೂ ಈ ಮನೆಗಿರೋಕ್ಕೆ ಹೋಗ್ತೈತೆ ಅಂತನ ಅಂದ್ಕೊಂಬಲ್ವಾ? ನಮ್ಮತ್ತೆ ಸುಮ್ಮನಿರುತ್ತಾ ಹೇಳು? ನಮ್ಮ ಮೇಲೆ ಮೊದಲೇ ಸಿಟ್ಟು, ನನ್ನ ಮೇಲೂ ನಮ್ಮ ಮಗಳ ಮೇಲೆ ಲಾವಣ್ಯ ಮೇಲೆ. ಹೌದಲ್ವಾ? ಈಗ ಏನು ಮಾಡ್ತೀಯ ಮತ್ತೆ? ನೋಡೋಣ ಇರು, ಯಾವುದಾದ್ರೂ ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ. ಅವಾಗ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ತೋರಿಸ್ತೀನಿ, ನಮ್ಮ ಅತ್ತೆಗಾಗಲಿ ನನ್ನ ಗಂಡಗಾಗಲಿ. ಅವಾಗ ಅವ್ರಿಗೆ ನಂಬಿಕೆ ಬರುತ್ತೆ ನಾನು ಹೇಳಿದ್ರ ಮೇಲೆ. ಸುಮ್ಮನೆ ನಾನು ಇವಾಗ ಹೇಳಿದ್ರೆ ಅವ್ರು ನಂಬಲ್ಲ. ಸರಿ ಅಮ್ಮ, ಅದೇನು ಮಾಡ್ತೀಯೋ ಮಾಡು. ನಾನೇನೋ ಹೇಳೋಣ ಅಂತ ಬಂದೆ ಅಷ್ಟೇನೆ. ಅವ್ರ ಜೊತೆ ಲಾವಣ್ಯ ನೋಡಿ ನನಗೂ ಒಂಥರ ಆಶ್ಚರ್ಯ ಆಯಿತು, ಅದಕ್ಕೆ ಹೇಳಕ್ ಬಂದೆ. ಸರಿ ಬಿಡು. ಅಲ್ಲ, ಜೊತೆಗೆ ಹೋದ ಮಾತ್ರಕ್ಕೆ ಯಾವುದು ಅವ್ರ ಕೈ ಸೇರಲ್ಲ ಬಿಡು. ಲಕ್ಷ್ಮಿ, ಏನೋ ಮಾತಾಡ್ತಾ ಇದ್ರಿ, ಏನು ಜೊತೆ ಹೋದ ಮಾತ್ರಕ್ಕೆ ಕೈ ಸೇರಲ್ಲ ಅಂತನಾ? ಏನದು? ಅದು ಏನೂ ಇಲ್ಲ, ಸುಮ್ಮನೆ ಏನೋ ಚೀಟಿ ದುಡ್ಡು ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಅಲ್ಲ, ಲಾವಣ್ಯ ಮತ್ತೆ ಮಾದೇವಿ ಕಿರಣನು ಎಲ್ಲ ಹೊಲ್ತಕ್ಕೆ ಬಂದ್ರಲ್ಲ, ನೀನ್ ಇಲ್ಲಿದ್ಯಾ? ಹೌದಾ? ಯಾವಾಗ ಹೋದ್ರು ಹೊಲ್ತಕ್ಕೆ ಅವರು? ಅಲ್ಲೇ ಒಂದು ಅರ್ಧ ಗಂಟೆ ಆಯ್ತಣ ಅವರು ಹೋಗಿ. ಹೌದಾ? ಬಿಡು ಹೋಗ್ಲಿ, ಅಲ್ಲಿ ಯಾರಾದ್ರೂ ಇರ್ತಾರೆ. ಕೆಂಪ ಇದ್ದಾನಲ್ಲ ಅವನು, ಅವನಲ್ಲೇ ಇರ್ತಾನೆ. ಅವ್ನಿಗೆ ಹೇಳಿರಿ, ಎಳ್ನೀರು ಕಿತ್ಕೊಡ್ತಾನೆ ಬಿಡು. ಹೇಳಿ ಲಕ್ಷ್ಮಕ್ಕ, ಕಿರಣ ಕೆಲ್ಸಕ್ಕೆ ಹೋಗ್ತಿಲ್ವ ಅದನ್ನ ಹೇಳು. ಅಲ್ಲ ರೀ, ನೀವು ಕಿರಣ ಕರ್ಕೊಂಡೋಗಿ ಅಲ್ಲೆಲ್ಲ ಉಪ್ಪಿನಕಾಯಿ ಫ್ಯಾಕ್ಟ್ರಿಲೋ ಏನೋ ಕೆಲಸ ಕೊಡ್ತಿದ್ರಿ, ಅವ್ನು ನೋಡಿದ್ರೆ ಆಲೆ ಕೆಲ್ಸಕ್ಕೆ ಹೋಗ್ತಾನೆ ಇಲ್ಲ. ಯಾಕಂತೆ? ಏನಾದ್ರೂ ವಿಚಾರಿಸ್ತಾ?
ಏನೋ ಅಲ್ಲಿ ಕಷ್ಟ ಆಗುತ್ತಂತೆ ಅವನಿಗೆ ಕೆಲಸ ಮಾಡೋಕ್ಕೆ, ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ನಾನು ಕೇಳಿದೆ, ಕೆಲಸ ಮಾಡೋಕ್ಕಾಗಲ್ಲ ದೊಡ್ಡಪ್ಪ, ನಾನು ಬೇರೆ ಕಡೆ ಹುಡ್ಕೊಂತೀನಿ ಬಿಡಿ, ನೀವೇನು ಕೆಲಸ ಹುಡುಕ್ಬೇಡಿ, ನಾನೆಲ್ಲ ಹುಡ್ಕೊಂತೀನಿ ಅಂತ ಹೇಳವನಮ್ಮ. ಹಾಂ, ನಾನೇನು ಮಾಡಲಿ ಹೇಳು? ಏನೋ ಕೆಲಸ ಇಲ್ಲ, ಕೆಲಸ ಹುಡುಕ್ತಾ ಇದ್ದಾನೆ ಅಂತ ಏನೋ ನನಗೆ ಗೊತ್ತಿರೋರ ಹತ್ರ ಕರ್ಕೊಂಡೋಗಿ ಕೆಲಸಕ್ಕೆ ಸೇರಿದ್ರೆ 2 ದಿವಸಕ್ಕೆ ಕೆಲಸ ಬಿಡೋದಾ? ಇವನೇನು ಹುಡುಗ ಇವನು? ಹಾಂ, ಇವನು ಭಯಭಕ್ತಿಯಿಂದ ಬೆಳೆದಿರೋನಲ್ಲ ಬಿಡು. ಹೌದು ರೀ, ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಹಾ, ಆ ಮಾದೇವಿ ಏನೇನು ಸ್ಕೆಚ್ ಹಾಕೊಂಡು ಇಲ್ಲಿಗೆ ಬಂದವಳೆ ಅಂತ ಅನ್ಸುತ್ತೆ. ಹಾ, ಹಾಂ, ಏನು ಹೇಳ್ತಾ ಇದೆಯಾ? ಏನೇನು ಸ್ಕೆಚ್ ಹಾಕೊಂಡ್ಬಂದವಳೆ ಅಂದರೆ? ಏನೋ ಅಲ್ಲಿ ಕಷ್ಟ ಆಗಿರುತ್ತೆ, ಅದಕ್ಕೆ ಗಂಡನ ಮನೆಯೇ ಲೇಸು ಅಂತ ಇಲ್ಲಿಗೆ ಬಂದಿರಬೇಕು ಮಕ್ಳನ್ನ ಕರ್ಕೊಂಡು. ನನ್ನ ತಮ್ಮನ ಮಕ್ಕಳು ಅಲ್ವಾ, ತಮ್ಮನ ಹೆಂಡ್ತಿ. ಹಾಂ, ಇರಲಿ ಬಿಡು, ಅವ್ರು ಬಂದಿರೋದ್ರಿಂದ ನಿನಗೇನು ತೊಂದರೆನಾ? ಹಾಂ, ನಮಗಿನ್ನು ಯಾರಿದ್ದಾರೆ? ಅವರೇ ನಮ್ಮ ಮಕ್ಳು ಅನ್ಕೊಳ್ಳೋಣ. ಲಾವಣ್ಯನ ಮದುವೆ ಆಯಿತು, ಅವಳ ಜೀವನನೂ ಚೆನ್ನಾಗೈತೆ, ಈಗ ಇವರಿಬ್ರು ಚೆನ್ನಾಗಿ ನೋಡ್ಕೊಳ್ಳೋಣ. ಹಾಂ, ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ ಬಿಡು. ಹಾಂ, ನೀನು ಅವ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ನಾನಿದ್ದೀನಿ. ಅಯ್ಯೋ ಹಂಗಲ್ಲ ಕಣ್ರಿ, ಆ ಮಾದೇವಿ ಆ ಅತ್ತೆ ಹತ್ರ ಏನೇನೋ ಮಾತಾಡ್ತಾಳೆ. ಅವಳು ಬಂದಿರೋದು ಕಷ್ಟ ಆಗಿದೆ ಅಂತ ಅಲ್ಲ, ಈಗ ಹೆಂಗು ನಮಗೆ ಗಂಡ್ಮಕ್ಳಿಲ್ಲ ಅಲ್ವಾ, ಲಾವಣ್ಯ ಬೇರೆ ಮದ್ವೆ ಆಗಿ ಹೋಗಿದ್ದಾಳೆ. ಅದಕ್ಕೆ ಈ ಆಸ್ತಿ ಎಲ್ಲನ ತಮಗೆ ಸಿಗ್ಬೇಕು ಅಂತನ ಕೆಟ್ಟ ಬುದ್ಧಿ ಇಟ್ಕೊಂಡು ಬಂದವಳೆ. ಇದೆಲ್ಲ ನಿನಗೆ ಹೆಂಗೆ ಗೊತ್ತು? ಹಾಂ, ಹಂಗಲ್ಲ, ಅದು ಅವತ್ತು ಭಾನು ಬಂದಾಗ ಮಾತಾಡ್ತಿದ್ಲಂತೆ, ಹೆಂಗೂ ಯಾರು ಇಲ್ಲ, ನನ್ನ ಮಗ ಒಬ್ನೇ ಕಿರಣ ಈ ಮನೆಗೆ ವಾರಸ್ದಾರ, ಅದು ಇದು ಅಂತಾನ. ಅದು ನಿಜಾನೇ ತಾನೇ, ಅವನೊಬ್ಬನೇ ತಾನೇ ಈ ಮನೆಗೆ ಗಂಡ್ಮಗು. ಹಾಂ, ಬಿಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಹಂಗಲ್ಲ, ನಾಳೆ ದಿವಸ ನಮಗೇನಾದ್ರೂ ತೊಂದರೆ ಆಗ್ಬಾರ್ದು ಅಂತ. ಯೋ ಲಕ್ಷ್ಮಿ, ಹಂಗೆಲ್ಲ ಕೆಟ್ಟದಾಗಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹಾಂ, ನನಗೆ ಸ್ವಲ್ಪ ತಲೆನೋಯ್ತೈತೆ, ಹೋಗಿ ಮನೆ ಕಂತೀನಿ. ಹಾಂ, ನೀನು ಅಂಥದ್ದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಹಾಂ, ಏನೋ ಇಷ್ಟು ದಿನ ಆದಮೇಲೆ ಆದ್ರೂ ನನ್ನ ತಮ್ಮ ಅಂತೂ ಉಳ್ಕೊಂಬಲಿಲ್ಲ, ಇವರಾದ್ರೂ ಬಂದಿದ್ದಾರಲ್ಲ ತಮ್ಮನ ಮಕ್ಕಳು, ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಂಬನ. ಹಾಂ, ಹೆಂಗೋ ದೇವರೇನೆ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟವನೆ. ಸರಿ ಆಯ್ತು, ಹೋಗಿ. ಇದೇನಿಲ್ಲ ಸ್ಮಕ, ಈ ಅಣ್ಣಗೆ ತಮ್ಮನ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿನಾ? ಹ್ಞೂ, ನಾನು ಹೇಳಿಲ್ವಾ, ಡೈರೆಕ್ಟಾಗಿ ಏನಾದರೂ ಹೇಳಿದ್ರೆ ನಂಬಲ್ಲ ಅವರು, ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತಾನ. ಅದಕ್ಕೆ ನಾನೇನು ಹೇಳಿರ್ಲಿಲ್ಲ. ಇವ್ರಿಗೆ ತಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ನಿನಗೂ ಗೊತ್ತಿದೆ. ಈಗ ತಮ್ಮ ಅಂತ ಉಳ್ಕೊಳ್ಳಿಲ್ಲ, ತಮ್ಮನ ಮಕ್ಕಳನ್ನಾದ್ರೂ ನೋಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟಿದೆ. ಆದ್ರೆ ಅವ್ರ ಬುದ್ಧಿ ಎಂಥದ್ದು ಅಂತ ಈ ಅಪ್ಪ ಇನ್ನೂ ಅರ್ಥ ಆಗಿಲ್ಲ. ನಾನು ಅರ್ಥ ಮಾಡಿಸ್ತೀನಿ ಬಿಡು. ನನಗೂ ಅವ್ರ ಮೇಲೆ ಏನು ದ್ವೇಷ ಇಲ್ಲ ಕಣೆ ಭಾಗ್ಯಮ್ಮ, ಆದ್ರೆ ಅವರೇನೆ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇಟ್ಕೊಂಡು ಬಂದಿದ್ದಾರೆ, ಅದೇ ತಪ್ಪು. ನಮ್ಮ ಅತ್ತೆ ಬಂದಿಸ ಬೈತು ಬರಬೇಡ್ರಿ ಅಂತನ, ನಾನೇನೆ ಬಿಡತ್ತೆ, ಇಷ್ಟು ದಿನ ಆದ್ಮೇಲೆ ಆದ್ರೂ ಬಂದಿದಾರಲ್ಲ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀಯಾ, ಮನೆಗೆ ಸೇರಿಸ್ಕೊ ಅಂತ ಹೇಳಿದೆ. ಅದೇ ಅವಳು ಇಂಥ ಕೆಟ್ಟ ಬುದ್ಧಿ ಇಟ್ಕೊಂಡ್ ಬಂದವಳೆ ಅಂತ ಗೊತ್ತಿರ್ಲಿಲ್ಲ ಬಿಡು. ಲಕ್ಷ್ಮಕ್ಕ, ಆದಷ್ಟು ಬೇಗ ಅವ್ರ ಬಣ್ಣ ಬಯಲು ಮಾಡು. ಯಾರ್ದೇ ಬಣ್ಣ ಬಯಲು ಮಾಡೋದು? ಅಯ್ಯೋ, ಯಾರ್ದು ಇಲ್ಲಕ್ಕ, ಸುಮ್ಮನೆ ಏನು ಮಾತಾಡ್ತಿದ್ವಿ ಅಷ್ಟೇ. ನನಗೆ ಗೊತ್ತು ಕಣೆ ಲಕ್ಷ್ಮಕ್ಕ, ನಿನಗೆ ಆ ಮಾದೇವಿ ಮಕ್ಕಳು ಕಂಡ್ರೆ ಆಗ್ತಾ ಇಲ್ಲ. ಯಾಕೆ ಅಲ್ಲ, ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಮೊದಲನೇ ದಿವಸ ಬಂದಾಗ ನಾನ್ ಬೇಡ ಅಂದ್ರೂ ನೀನ್ ಸೇರಿಸ್ಕೊಂಡೆ, ಈಗ ನೋಡಿರಿ ಅವ್ರನ್ನ ಕಂಡ್ರೇನೆ ಆಗಲ್ಲ ಅನ್ನೋ ಮಾತಾಡ್ತಾ ಇದ್ಯಾ? ಪಾಪ ನಮ್ಮ ಮಾದೇವಿ ಎಷ್ಟು ಕಷ್ಟಪಟ್ಟಿದ್ದಾಳೆ ತವ್ರ ಮನೆಗೆ ಹೋಗಿ, ಈಗಲಾದ್ರು ಬಂದಳಲ್ಲ 10 ವರ್ಷ ಆದ್ಮೇಲೆ. ಅವಳು ಚೆನ್ನಾಗಿ ನೋಡ್ಕೋಬೇಕು, ಅವಳ ಮಕ್ಕಳು ಅವಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ನಿನ್ ಗಂಡಂದು, ಗೊತ್ತಾಯ್ತಾ? ಅವನೆಲ್ಲೋದ ವಿವೇಕಪ್ಪ? ಅವರು ಮನೆ ಕಂಡವ್ರೆ ಒಳಗಡೆ ಹೋಗಿ, ಏನೋ ತಲೆನೋಯ್ತಿತ್ತು ಅಂತ. ಅವನು ಮದ್ವೆ ಮಾಡೋ ಜವಾಬ್ದಾರಿ, ಆಮೇಲೆ ಕಿರಣ್ ಮದ್ವೆ ಮಾಡೋ ಜವಾಬ್ದಾರಿ ಎರಡೂ ನಿಂದು ನಿನ್ ಗಂಡಂದು. ಆಯ್ತತ್ತೆ, ಆದ್ರೆ ಅವರು ಹಂಗೆ ನಡ್ಕೋಬೇಕಲ್ಲ. ಅವರು ಹಂಗೆ ನಡ್ಕೋಬೇಕಂದ್ರೆ ಹೆಂಗ್ ನಡ್ಕೋಬೇಕೆ? ಏನ್ ಮಾಡಿದ್ರು ಅವ್ರ ಅಂತದ್ದ? ಏನೂ ಇಲ್ಲ ಬಿಡಿ, ಏನೂ ಇಲ್ಲ. ನಾವು ಅವರಿಬ್ರು ಜವಾಬ್ದಾರಿ ನಾವು ತಾಂತೀವಿ. ಸರಿ ಆಯ್ತು, ಅವನಿಗೂ ಹೋಗಿ ಹೇಳಿ ಬರ್ತೀನಿ. ಅವ್ರೇನೋ ಹೊಲ್ದಕ್ಕೆ ಹೋಗ್ಯಾರಂತೆ ಹುಡುಗರು, ಅವ್ರು ಬರೋಷ್ಟರಲ್ಲಿ ಏನಾನ ಅಡುಗೆ ಮಾಡು. ಲವಣ್ಣಿನೂ ಬಂದೇವಳೆ, ಯಾತನ ಚಿಕನ್ನು ಮಟನ್ ಯಾತನ ತಕೊಂಬಂದು ಸಾರು ಮಾಡು. ಯಾತ ಫ್ರೈ ಅಪ್ ಬಿಯೋ ಯಾತ ಮಾಡು ಅಂತ ಹೇಳ್ತಿದ್ಲಲ್ಲ ನಿನ್ನ ಮಗಳು, ಅದನ್ನ ಮಾಡು. ಸರಿ ಅತ್ತೆ, ಆಯ್ತು, ಈಗಲೇ ಹೋಗಿ ಅಂಗಡಿಗೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬಂದು ಮಾಡ್ತೀನಿ ಬಿಡಿ. ಬಾರೆ ಭಾಗ್ಯಮ್ಮ, ಹೋಗೋಣ. ಏನು ಸ್ವಾರ್ಥಿನೋ ಇವಳು ಈ ಲಕ್ಷ್ಮಕ್ಕ. ಇಷ್ಟು ದಿನ ಯಾರು ಇರಲಿಲ್ಲ ನನಗೆ ಪೈಪೋಟಿ ಮಾಡಕ್ಕೆ, ಈಗ ಇವಳೊಬ್ಳು ಬಂದು ಸೇರ್ಕೊಂಡ್ಲು ಅಂತನ ಇವಳಿಗೆ ಹೊಟ್ಟೆ ಉರಿ ಇರಬೇಕು. ಅದಕ್ಕೆ ಅವಳು ಕಂಡ್ರೆ ಸಾಕು ಹಂಗೇನೆ ಮೂತಿ ತಿರುತ್ತಾಳೆ. ನಾನೇನೋ ಭಾರಿ ಒಳ್ಳೆವಳು ಅನ್ಕೊಂಡಿದ್ದೆ ಮೊದಲನೇ ದಿವಸ ಅವಳು ಬಿಡ್ಕೊಂಡಾಗ. ಬಿಡ್ಕೊಂಬಿದ್ರೆ ಎಲ್ಲಿ ಆಸ್ತಿಗೋಸ್ಕರ ಗಲಾಟೆ ಮಾಡ್ತಾಳೋ, ಭಾಗ ಕೊಡು ಅಂತನ ಕೇಳ್ತಾಳು ಅಂತನ ಬಿಡ್ಕೊಂಡವಳೆ. ನನಗೆ ಗೊತ್ತಿಲ್ವ ಇವಳು ಬುದ್ಧಿ. ಇವಳೇನೇ ಮಾಡಕ್ ಹೋದ್ರೂ ಅದ್ಯಾವುದೂ ಆಗಲ್ಲ. ಇಡೀ ಆಸ್ತಿಗೆ ನಮ್ಮ ಕಿರಣನ್ನೇ ವಾರಸ್ದಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಲಾವಣ್ಯಂಗಾಗ್ಲಿ ಬೇರೆಯವ್ರಿಗಾಗ್ಲಿ ಈ ಒಂದು ಕವಡಿ ಕಾಸಿನ ಆಸ್ತಿನೂ ಹೋಗ್ಬಾರ್ದು. ಯಾಕೆ ಹೋಗ್ಬೇಕು? ಆ ಲಾವಣ್ಯ ಏನು ಹೇಳ್ದಂಗೆ ನಡ್ಕೊಂಡ್ಲ?
ನಮ್ಮ ಲೋಕಿನ ಮದುವೆ ಆಗಿದ್ರೆ ನಾನು ಇವ್ರನ್ನ ಹತ್ರಕ್ಕೂ ಸೇರ್ತಿರ್ಲಿಲ್ಲ. ಆದ್ರೆ ನನ್ನ ಮಾತು ಮೀರಿ ಹೋಗಿ ಮದುವೆ ಆಗ್ಯವಳೆ. ಬಿಡು, ಅವಳಿಗೆ ಯಾಕೆ ಆಸ್ತಿ ಕೊಡ್ಬೇಕು? ನಮ್ಮ ಮಾತು ಕೇಳ್ದಲೆ ಓಡೋಗಿ ಮದುವೆ ಆಗಿರೋಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.